ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಕಾರಣ ಜಾಮೀನು ಅರ್ಜಿ ಮುಂದೂಡಿಕೆ ಆಗಿದೆ. ಇಂದು ಮಧ್ಯಾಹ್ನ 12:15ಕ್ಕೆ ಮುಂದೂಡಿಕೆ ಆಗಿರೋದು ಅರ್ಜಿಯ ವಿಚಾರಣೆ. ಎಚ್.ಡಿ. ರೇವಣ್ಣ ಪಾಲಿಗೆ ವರವಾಗುತ್ತಾ ಸಂತ್ರಸ್ತೆಯ ಹೇಳಿಕೆ. ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ಸದ್ಯ ಮುಂದೂಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇವತ್ತು ಮಧ್ಯಾಹ್ನ 12:15 ಮತ್ತೆ ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ಬಟ್ ಈಗ ಪ್ರಶ್ನೆ ಇರೋದು, ಸಂತ್ರಸ್ತೆಯೇ ಮಾತನಾಡಿರುವ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಸಂತ್ರಸ್ತೆ ಹೇಳಿರೋದು, ರೇವಣ್ಣ ಅವರು ನನ್ನನ್ನ ಕಿಡ್ನಾಪ್ ಮಾಡಿಲ್ಲ, ನಾನೇ ನನ್ನ ಸಂಬಂಧಿಕರ ಮನೆಗೆ ಬಂದಿದ್ದೀನಿ, ಆರಾಮಾಗಿದ್ದೀನಿ, ಬಂದೇ ಬರ್ತೀನಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಅವರ ಹೇಳಿಕೆ ರೇವಣ್ಣ ಅವರಿಗೆ ವರವಾಗುತ್ತಾ ಅನ್ನೋದು ಪ್ರಶ್ನೆ. ಯಾವುದೇ ಪ್ರಕರಣ ಆಗಲಿ ಸಾಕ್ಷ್ಯಾಧಾರಗಳು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು KR ನಗರದಲ್ಲಿ ದಾಖಲಾಗಿರುವ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಹೇಳಿಕೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಅವ್ರ ಮಗ ಹೇಳಿರಬಹುದು, ಆದ್ರೆ ಸಂತ್ರಸ್ತೆ ಹೌದು ಅಂತ ಆದ್ರೆ ಸಂಕಷ್ಟ, ಇಲ್ಲ ಕಿಡ್ನಾಪ್ ಮಾಡಿಲ್ಲ ಅಂತ ಆದ್ರೆ ಖಂಡಿತ ಈ ಪ್ರಕರಣದಲ್ಲಿ ರಿಲೀಫ್ ಸಿಗುವ ಎಲ್ಲಾ ರೀತಿಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಕಾರಣ ಜಾಮೀನು ಅರ್ಜಿ ಮುಂದೂಡಿಕೆ ಆಗಿದೆ. ಇಂದು ಮಧ್ಯಾಹ್ನ 12:15ಕ್ಕೆ ಮುಂದೂಡಿಕೆ ಆಗಿರೋದು ಅರ್ಜಿಯ ವಿಚಾರಣೆ. ಎಚ್.ಡಿ. ರೇವಣ್ಣ ಪಾಲಿಗೆ ವರವಾಗುತ್ತಾ ಸಂತ್ರಸ್ತೆಯ ಹೇಳಿಕೆ. ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ಸದ್ಯ ಮುಂದೂಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇವತ್ತು ಮಧ್ಯಾಹ್ನ 12:15ಕ್ಕೆ ಮತ್ತೆ ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ಬಟ್ ಈಗ ಪ್ರಶ್ನೆ ಇರೋದು, ಸಂತ್ರಸ್ತೆಯೇ ಮಾತನಾಡಿರುವ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಸಂತ್ರಸ್ತೆ ಹೇಳಿರೋದು, ರೇವಣ್ಣ ಅವರು ನನ್ನನ್ನ ಕಿಡ್ನಾಪ್ ಮಾಡಿಲ್ಲ, ನಾನೇ ನನ್ನ ಸಂಬಂಧಿಕರ ಮನೆಗೆ ಬಂದಿದ್ದೀನಿ, ಆರಾಮಾಗಿದ್ದೀನಿ, ಬಂದೇ ಬರ್ತೀನಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಅವರ ಹೇಳಿಕೆ ರೇವಣ್ಣ ಅವರಿಗೆ ವರವಾಗುತ್ತಾ ಅನ್ನೋದು ಪ್ರಶ್ನೆ. ಯಾವುದೇ ಪ್ರಕರಣ ಆಗಲಿ ಸಾಕ್ಷ್ಯಾಧಾರಗಳು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು KR ನಗರದಲ್ಲಿ ದಾಖಲಾಗಿರುವ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಹೇಳಿಕೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಅವ್ರ ಮಗ ಹೇಳಿರಬಹುದು, ಆದ್ರೆ ಸಂತ್ರಸ್ತೆ ಹೌದು ಅಂತ ಆದ್ರೆ ಸಂಕಷ್ಟ, ಇಲ್ಲ ಕಿಡ್ನಾಪ್ ಮಾಡಿಲ್ಲ ಅಂತ ಆದ್ರೆ ಖಂಡಿತ ಈ ಪ್ರಕರಣದಲ್ಲಿ ರಿಲೀಫ್ ಸಿಗುವ ಎಲ್ಲಾ ರೀತಿಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ.